ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಇವತ್ತು ಗುರುವಾರ, ಸೊ ರಾಯರ ವಾರ. ಇವತ್ತು ಸಂಜೆ ಆಗಲೇ 5:30 ಆಗಿದೆ. ಸೊ ಈಗೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಈಗ ದೇವ್ರ ಪೂಜೆ ಮುಗಿಸಿ ದೇವ್ರದ್ದು ಹಾಡು ಹಾಕ್ಕೊಂಡು ಪೂಜೆ ಮಾಡೋವಂಥದ್ದು. ಸೊ ಮಕ್ಕಳೆಲ್ಲ ಈಗ ಆಟ ಆಡ್ತಿದ್ದಾರೆ. ಸಂಜೆ ಆಗಿದೆ. ಇಷ್ಟೊತ್ತವರೆಗೂ ಟಿ ವಿ ನೋಡಿದ್ರು. ಸೊ ನಾವು ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ ಇವತ್ತು. ಸೊ ಹಾಗಾಗಿ ಟಿ ವಿ ನೋಡಿದ್ರು ಸ್ವಲ್ಪ ಹೊತ್ತು. ಆಮೇಲೆ ಈಗ ಹೊರಗಡೆ ಬ್ಯಾಡ್ಮಿಂಟನ್ ಆಡೋಗಿ ಅಂತ ಕಳಿಸಿದ್ದೀನಿ. ಮನೆಯೊಳಗೆ ಕೂತು ಅವ್ರಿಗೂ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ಒಂದು ಸೈಡೆಲ್ಲ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಗರ್ಲ್ಸು ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ, ಚಿಕ್ಕವರು ದೊಡ್ಡವರು ಎಲ್ಲರೂ. ಸೊ ಈಗ ನಮ್ಮದು ಪೂಜೆ ಎಲ್ಲ ಆಯಿತು. ಕಾಫಿ ಮಾಡಬೇಕೀಗ. ಸೊ ನಿಮ್ಮದೆಲ್ಲ ಕಾಫಿ ಆಯಿತಾ? ಸೊ ರಾಘವೇಂದ್ರ ಸ್ವಾಮಿಗಳ ಅಕ್ಷರಮಾಲಿಕಾ ಸ್ತೋತ್ರಂ ಅಂತ, ಇದು ತುಂಬ ಚೆನ್ನಾಗಿದೆ ದೇವರ ಸ್ತೋತ್ರ. ಸೊ ನನಗಂತೂ ತುಂಬ ಇಷ್ಟ ಇದು. ಸೊ ಹಾಗಾಗಿ ಡೈಲಿ ಅಂದರೆ ಗುರುವಾರ ಹಾಕ್ಕೊಂಡು ಕೇಳೋವಂಥದ್ದು. ಪೂಜಾ ಸಮಯದಲ್ಲಿ ಸಂಜೆ ಈಗ 5:30 ಆಗ್ತಾಯಿದೆ ಟೈಮು. ಸಂಜೆ ಟೈಮು ಅಂದರೆ ಗೋಧೂಳಿ ಸಮಯ. ಅಂದರೆ ಸಂಜೆ ಹಸುಗಳು ಎಲ್ಲ ಮನೆಗೆ ಹೊಲದಿಂದ ಮನೆಗೆ ಮೇಯಿಕೊಂಡು ಮನೆಗೆ ಬರುವಂಥ ಸಮಯ ಇದು. ಸೊ ಹಾಗಾಗಿ ಈ ಸಮಯದಲ್ಲಿ ದೇವರ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಗೋಧೂಳಿ ಸಮಯದಲ್ಲಿ. ಸೊ ನಾವು ಬೆಳಗ್ಗೆ ಪೂಜೆ ಮಾಡಿದ್ರೂ ಸಂಜೆ ನಾವು ಪೂಜೆ ಮಾಡಲೇಬೇಕು. ಸೊ ಹಾಗಾಗಿ ನಾವು ಇಲ್ಲಿ ಪ್ರತಿನಿತ್ಯ ಅಂದರೆ ನಿಮ್ಮದು ಯಾವ ವಾರ ಇರುತ್ತೆ ಆ ವಾರದಲ್ಲಿ ಗೋಧೂಳಿ ಸಮಯ ಅಂದರೆ ಅದು ಸಂಜೆ 5:30 ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಸೊ ಹಾಗಾಗಿ ನಾನು ಇದನ್ನು ತುಂಬ ವರ್ಷಗಳಿಂದ ನಮ್ಮ ಮದುವೆಯಾಗಿ ಬಂದಾಗಿಂದ ನಾನು ಇದನ್ನೇ ಪಾಲಿಸ್ಕೊಂಡ್ಬಂದಿದ್ದೀನಿ. ಸೊ ನಾನು ಸಂಜೆ 5:30 ಅಷ್ಟರಲ್ಲೇ ಪೂಜೆ ಮಾಡಿಬಿಡೋ ಅಂಥದ್ದು. ಸೊ ಆಮೇಲೂ ಮಾಡ್ಬೋದು, ಮಾಡಬಾರ್ದು ಅಂತಿಲ್ಲ. ಆದರೆ ಈ ಟೈಮಲ್ಲಿ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಸೊ ಹಾಗಾಗಿ ನೋಡಿ ರಾಘವೇಂದ್ರ ಸ್ವಾಮಿಗಳದ್ದು ಸ್ತೋತ್ರಮಾಲ ಹಾಕ್ಕೊಂಡು ಕೇಳ್ತಾ ಇದ್ದೀನಿ. ಸೊ ತುಂಬ ಒಳ್ಳೆಯದಾಗುತ್ತೆ ದೇವರ ನಾಮಗಳನ್ನ ಪ್ರತಿನಿತ್ಯ ಸಂಜೆ ಹೊತ್ತಾಗಲಿ ಬೆಳಗ್ಗೆ ಎದ್ದ ತಕ್ಷಣ ಆಗಲಿ ಮನೆಯಲ್ಲಿ ಹಾಕೋದ್ರಿಂದ. ಸೊ ತುಂಬ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಸೊ ಮಕ್ಕಳದು ತುಂಬ ಸೌಂಡು ಹೊರಗಡೆ. ಹಾಗಾಗಿ ಪ್ರತಿನಿತ್ಯ ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ ಆಗಿರ್ಬೋದು, ಈ ಥರದನ್ನೆಲ್ಲ ನಾವು ಪ್ರತಿನಿತ್ಯ ಕೇಳೋದ್ರಿಂದ ಒಂಥರ ನೆಮ್ಮದಿ ಮತ್ತು ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ. ಸೊ ನಾವು ಸಂಜೆ ಹೊತ್ತು ಒಂದೊಂದು ದಿವಸ ಡೈಲಿ ಇದ್ರ ಬುಕ್ಕೆಲ್ಲ ಇರುತ್ತೆ. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ಸೊ ಇದೆಲ್ಲ ಬುಕ್ ಇರುತ್ತೆ. ಅದನ್ನೆಲ್ಲ ಓದೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ರಾಘವೇಂದ್ರಂದು ಗುರುವಾರದೊತ್ತು ರಾಘವೇಂದ್ರನ ಮಠದಲ್ಲಿ ಬುಕ್ ಸಿಗುತ್ತೆ. ಅದನ್ನು ಬರೆಯೋದ್ರಿಂದನೂ ತುಂಬ ಒಳ್ಳೆಯದಾಗುತ್ತೆ. ಸೊ ಡೈಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಥವಾ ಗುರುವಾರದ ಟೈಮು ಬರೆಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸೊ ಇವತ್ತು ಗುರುವಾರ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಯಾಕೋ ಮಳೆ ಬರೋಂಗಾಗಿದೆ. ಸೊ ಇಷ್ಟೊತ್ತಾದಮೇಲೆ ಹೋಗೋದು ತುಂಬ ಕಷ್ಟ ಸ್ವಲ್ಪ ಆ ಕಡೆ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಸೊ ಇದು ಪೂಜೆ ಎಲ್ಲ ಆಗಿದೆ. ಈಗ ನಮ್ಮನೆ ಹತ್ರ ಅಂತೂ ಹೊರಗಡೆ ಇಷ್ಟು ಸಂಜೆ ಆಯಿತು ಅಂದರೆ ಮಕ್ಕಳದು ಸೌಂಡೇ ಜಾಸ್ತಿ ಆಗಿಬಿಡುತ್ತೆ. ಸೊ ಇವಾಗ ರಜಾ ಇದೆಯಲ್ವಾ, ಹಾಗಾಗಿ ಎಲ್ಲ ಊರುಗಳಿಗೆ ಹೋಗಿ ಊರೆಲ್ಲ ಮುಗಿಸ್ಕೊಂಡೆಲ್ಲ ಮನೆಗೆ ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ಸೇರಿಬಿಟ್ಟಿದ್ದಾರೆ ಗ್ರೂಪು. ಸೊ ಒಂಥರ ಚೆಂದ ಅನಿಸುತ್ತೆ. ಈ ಥರ ಎಲ್ಲ ಚಿಕ್ಕ ಮಕ್ಕಳು ಅವ್ರವ್ರ ಏಜವರೇ ಇರ್ತಾರೆ. ಸೊ ಅವರೆಲ್ಲ ಸೇರಿಕೊಂಡು ಆಡೋದ್ರಿಂದ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ಮತ್ತು ಒಬ್ಬೊಬ್ಬರು ಥಾಟ್ಸ್ ಒಂದೊಂದು ರೀತಿ ಇರುತ್ತಲ್ವ. ಸೊ ಹಾಗಾಗಿ ಅವರೂ ತುಂಬ ಕಲಿಯೋವಂಥದ್ದು ಇರುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಆಚೆಗಡೆ ಆಡೋದಕ್ಕೆ ಬಿಡಬೇಕು ತುಂಬ. ಸೊ ಮನೆ ಒಳಗೇ ಕೂಡಾಕ್ಬಿಟ್ರೆ ಅವ್ರದ್ದು ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಅವ್ರಿಗೂ ಬೇರೆಯವ್ರ ಮಕ್ಕಳ ಜೊತೆ ಬೆರೆಯೋದು, ಸೊ ಅವ್ರ ಜೊತೆ ಏನಾದ್ರು ಶೇರ್ ಮಾಡ್ಕೊಳ್ಳೋ ಅಂಥದ್ದು ನಮ್ಮ ಹತ್ರ ಇರೋದನ್ನ ಇದನ್ನೆಲ್ಲ ನಾವೇ ಹೇಳ್ಕೊಡ್ಬೇಕು. ಸೊ ನಾವೇ ಹೇಳ್ಕೊಡೋದ್ರಿಂದ ಮಕ್ಕಳು ಕಲಿತಾರೆ, ನಮ್ಮನ್ನು ನೋಡಿ ಕಲಿತಾರೆ. ನಾವು ಏನೇನು ಮಾಡ್ತೀವೋ ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಒಂದು ಪಕ್ಷ ನಾವು ಹೇಳ್ಕೊಡೋದನ್ನ ಅವ್ರು ಕಲಿದೇ ಇದ್ರೂ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದನ್ನ ನೋಡಿ ಮಕ್ಕಳು ಕಲಿತಾರೆ. ಸೊ ಹಾಗಾಗಿ ನಮಗೆ ನಾವು ಮಾತಾಡಬೇಕಾದ್ರೆ, ಮಕ್ಕಳು ಮುಂದೆ ಮಾತಾಡಬೇಕಾದ್ರೆ ಅಥವಾ ಮನೇಲಿ ಇರಬೇಕಾದ್ರೂ ನಾವು ಮಕ್ಕಳು ಮುಂದೆ ಯಾವ ರೀತಿ ಮಾತಾಡಬೇಕು ಅನ್ನೋದು ನಾವು ಫಸ್ಟು ಪೇರೆಂಟ್ಸ್ ಆದವ್ರು ನಾವು ತಿಳ್ಕೊಬೇಕು. ಸೊ ಇದರಿಂದ ಮಕ್ಳಿಗೂ ಒಳ್ಳೆಯದಾಗುತ್ತೆ. ಅವರು ಒಳ್ಳೆ ಇದೆಲ್ಲ ಕಲ್ತ್ಕೊತಾರೆ ಅಂತ. ಯಾಕ್ರೋ ಮಳೆ ಬಂತಾ? ಆಗೋಯ್ತು ಆಡಿ ಬ್ಯಾಡ್ಮಿಂಟನ್? ಮಳೆ ಬಂತಾ? ಏನು ಆಗೋಯ್ತಾ ಬ್ಯಾಡ್ಮಿಂಟನ್ ಆಡಿ? ಮಳೆ ಏನು ಬಂದಿಲ್ಲ, ಸುಮ್ಮನೆ 1-2 ಬಂದಿದೆ ಅಷ್ಟೆ. ನೋಡಿ, ಇವತ್ತು ಸಿಹಿ ಗೆಣಸು ಬೇಯಿಸಿದ್ದೆ, ಊರಿಂದ ತಂದಿರೋ ಅಂಥದ್ದು ಇತ್ತು. ಸೊ ಹಾಗಾಗಿ ನನ್ನ ಮಗಳಿಗೆ ಅವಳಿಗೆ ಕಟ್ ಮಾಡಿ ಹಾಕ್ಕೊಟ್ಟಿದ್ದೆ. ಇದೇನೋ ಕೇಳ್ತಾ ಇದ್ಲು ಬೆಳಗ್ಗೆಯಿಂದ, ಅಮ್ಮ ಬೇಯಿಸ್ಕೊಡು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈಗ ಬೇಯಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ಸಿಪ್ಪೆಲ್ಲ ನೀಟಾಗಿ ಸುಲಿದು ಮಕ್ಕಳಿಗೆ ಬಿಡಿಸ್ಕೊಡ್ಬೇಕು. ಇವೆಲ್ಲ ಆಟ ಆಡ್ಕೊಂಡು ಬರೋಕ್ಕೆ ಅಂತ ಹೋದರು, ಬಟ್ ಮಳೆ ಬಂದುಬಿಡ್ತು ಅಂತ ಎಲ್ಲ ವಾಪಸ್ ಬಂದಿದ್ದಾರೆ. ಸೊ ಈಗ ಎಲ್ಲ ನೋಡಿ ಆಲ್ರೆಡಿ ಆಗಲೇ ಟಿ ವಿ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರು. ಸ್ವೀಟ್ ಪೊಟ್ಯಾಟೊ ತುಂಬ ಚೆನ್ನಾಗಿದೆ.
ಮರಗೆಣಸು ಇರುತ್ತಲ್ಲ ಅದೂ ತುಂಬ ಒಳ್ಳೆಯದು, ಅದು ತಿನ್ನಬೇಕು. ಸ್ವೀಟ್ ಪೊಟ್ಯಾಟೊ ಇದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಾತ್ರ ಬರ್ತಿತ್ತು, ಈಗ ಊರಲ್ಲಿ ಮಾರೋದಕ್ಕೆ ಅಂತ ಹಾಕಿದ್ರಂತೆ. ಸೊ ಹಾಗಾಗಿ ನಿನ್ನೆ ಆಂಟಿ ಮನೆಗೆ ಹೋದಾಗ ಆಂಟಿ ಕೊಟ್ಟಿದ್ದರು, ತುಂಬ ಚೆನ್ನಾಗಿದೆ. ಇವಾಗ ತಿಂತಾಯಿದ್ವಿ. ಚೆನ್ನಾಗಿದೆನಾ ಪೊಟ್ಯಾಟೊ? ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಈಸಿಯಾಗಿದೆ. ಹೋಗಿ ನೋಡ್ಕೊಬನ್ನಿ ಯಾವ ರೀತಿ ಇದೆ ಅಂತ. ಕಮೆಂಟ್ ಮಾಡಿ ತಿಳಿಸಿ, ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ. ನಮ್ಮ ಮನೇಲಿ ಮೇಲ್ಗಡೆ ಪಾಟಲ್ಲಿ ಇವತ್ತು ದಾಸವಾಳ ಹೂವು ನೋಡಿ ಎಷ್ಟು ಚೆನ್ನಾಗಿ ಹರಳಿದೆ ಅಂತ. ಇದು ಒಂದು ಸುತ್ತೊಂದು, ಸೊ ತುಂಬ ಚೆನ್ನಾಗಿದೆ ಕಲ್ಲರು ಅಂತ ಹೇಳಿ ತೊಗೊಬಂದಿದ್ದೆ ನಾನು. ಸೊ ಚೆನ್ನಾಗಿದೆ ಕಲ್ಲರ್, ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಇವತ್ತು ಮಳೆ ಬರ್ತಾ ಇತ್ತು ಬೆಳಗ್ಗೆ, ಸೊ ಹಾಗಾಗಿ ಮೇಲೆ ನೋಡೋಣ ಅಂತ ಬಂದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಹೂವು ಬಿಟ್ಟಿದೆ. ಸೊ ಗಿಡನೂ ಅಷ್ಟೇ, ಮಳೆ ನೀರಲ್ಲಿ ಬೆಳೆಯೋ ರೀತಿಯೇ ಬೇರೆ. ನಾವು ಎಷ್ಟು ನೀರು ಹಾಕಿ ಬೆಳೆಸಿದ್ರೂ ಗಿಡ ಅದೊಂಥರ ಫ್ರೆಶ್ ಅನಿಸ್ತಾ ಇರಲ್ಲ. ಸೊ ನೋಡಿ ಈಗ ಒಂದು 4 ದಿವಸ ಮಳೆ ಬಂದಿದ್ದಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ ಆಗಿದೆ ಅಂತ ಎಲೆಗಳೆಲ್ಲನೂ. ಸೊ ತುಂಬ ಚೆನ್ನಾಗಿದೆ. ನಾನು ಅಷ್ಟೊಂದೇನು ಗಿಡಗಳನ್ನ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಇದು ಶುಂಠಿ ಗಿಡ, ಇದು ನಿಂಬೆಹಣ್ಣು ಗಿಡ. ಇದು ಪಾರ್ಕಲ್ಲಿತ್ತು ಅಂತ ಹೇಳಿ ನಾನು ಅಮ್ಮ ಎಲ್ಲ ವಾಕಿಂಗ್ ಹೋಗ್ತಿದ್ವಲ್ಲ, ಅವಾಗ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತಂದಿದ್ದು. ಇದು ಅಷ್ಟೇ ಮಲ್ಲೆ ಹೂವು ಬರುತ್ತಲ್ವ ಅದ್ರದ್ದು. ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ, ಹರಳಿದೆ. ನೆನ್ನೆ ಸಂಜೆ ಮೊಕ್ಕಿತ್ತಿರಲಿಲ್ಲ, ಸೊ ಹಾಗಾಗಿ ಹರಳ್ಕೊಂಡಿದೆ ಬೆಳಗ್ಗೆನೇ. ತುಂಬ ಚೆನ್ನಾಗಿದೆ. ಅಂದರೆ ಇದು ಸ್ವಲ್ಪ ಹೊತ್ತು ಅಷ್ಟೇ, ಬೇಗ ಬಾಡೋಗ್ಬಿಡುತ್ತೆ. ಸೊ ಎಷ್ಟು ಘಮ ಅಂತ ಪರಿಮಳ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ದಾಸವಾಳ ಹೂವು ಒಂದು 3 ಬಿಟ್ಟಿದೆ, ಈ ಥರ ಒಂದು ಸುತ್ತೊಂದು ದಾಸವಾಳ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಫ್ರೆಶ್ಶಾಗಿ ಕಾಣಿಸ್ತಾ ಇರ್ತವೆ. ಸೊ ಇದು ಅಷ್ಟೇ ಮಲ್ಲಿಗೆ ಹೂವಿನ ಗಿಡ, ಇದೆಲ್ಲ ಒಂದೊಂದು ಮೊಗ್ಗಾಗಿದೆ. ಈಗ ಡೈಲಿ ಒಂದು 2 ಬಿಡ್ತಾಯಿತ್ತು, ಈಗ ಲಾಸ್ಟ್ ಆಗಿದೆ. ಸೊ ಇಲ್ಲೇ ಒಂದಿದೆ ನೋಡಿ, ಇದು ತುಂಬ ಒಂದು 5-6 ಸುತ್ತೊಂದು ಹೂವು, ಇದು ತುಂಬ ಚೆನ್ನಾಗಿದೆ. ಸೊ ಇದು ಅಷ್ಟೇ ದಾಸವಾಳದ ಗಿಡ ನೋಡಿ ಇದೆಲ್ಲ. ಸೊ ದಾಸವಾಳ ಹೂವು ಇಲ್ಲಿ ಇವತ್ತಿನವೇ ಹರಳೋ ಅಂಥದ್ದಿದು. ಸೊ ಇನ್ನೂ ಹರಳಿಲ್ಲ ಅಷ್ಟೇ ಇಷ್ಟು ಬೇಗ. ಸೊ ತುಂಬ ಚೆನ್ನಾಗಿದೆ. ಮಳೆ ಹೊಯ್ದಿದ್ದಕ್ಕೆ ಗಿಡಗಳೆಲ್ಲ ನೋಡಿ ಯಾವ ರೀತಿ ಇದೆ. ನಾನು ಈ ಗಿಡಗಳಿಗೆಲ್ಲ ಇದು ಹೊಂಗೆ ಮರದ್ದು ಹೂವು ಇರುತ್ತಲ್ಲ, ಅದು ಉದುರಿರುತ್ತಲ್ಲ ನೆಲದಲ್ಲಿ, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಬಂದು ಈ ಗಿಡಗಳಿಗೆಲ್ಲ ಹಾಕಿದ್ದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು. ಸೊ ಅದು ಒಂಥರ ಗೊಬ್ಬರ, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಗೊಬ್ಬರ ಅದು. ಸೊ ನೀವು ಅಂದರೆ ಈಗ ಬೇಸಿಗೆನಲ್ಲಿ ಮರದಲ್ಲೆಲ್ಲ ಹೂವು ಬಿಟ್ಟು ಅದೆಲ್ಲ ಉದುರಿರುತ್ತೆ ನೋಡಿ, ಅದನ್ನೆಲ್ಲ ತೊಗೊಬಂದು ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ. ಅದನ್ನು ತೊಗೊಂಡು ಇಟ್ಕೊಬೋದು, ನೆಕ್ಸ್ಟ್ ಇಯರ್ಗೂ ಯೂಸ್ ಮಾಡ್ಕೊಬೋದು. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಗೊಬ್ಬರ, ಅದು ಒಳ್ಳೆ ಗೊಬ್ಬರ ಅದು. ಸೊ ಹಾಗಾಗಿ ನಾನು ಊರಿಂದನೂ ಗೊಬ್ಬರ ಎಲ್ಲ ತಂದಿರ್ತೀನಿ. ಸೊ ಅದನ್ನು ಹಾಕಿರ್ತೀನಿ. ಇವತ್ತು ಬೆಳಗಿನ ತಿಂಡಿಗೆ ಏನು ಮಾಡೋದು ಅನ್ನೋದೇ ಒಂದು ಯೋಚನೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿರುವಂತಹ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ಗೂ ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಈಸಿಯಾಗಿರುತ್ತೆ. ಸೊ ಇದು ಕಾಯನ್ನ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ 1 ಬೌಲು, ಉದ್ದಿನಬೇಳೆ ಕಡಲೆಬೇಳೆ ಒಗ್ಗರಣೆಗೆ, ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ತಕ್ಕಂಗೆ, ಖಾರ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕೊಬೋದು, ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. ಈಗ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಖಾರ ಕಮ್ಮಿ ಇತ್ತು ಹಸಿಮೆಣ್ಸಿನ್ಕಾಯಿ. ಹಾಗಾಗಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ನೀಟಾಗಿ. ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಜೀರಿಗೆ ಅದೆಲ್ಲ ಸೀದೋಗ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ, ಅದ್ರ ಸ್ಮೆಲ್ಲೇ ಬೇರೆ ಥರ ಆಗಿಬಿಡುತ್ತೆ. ಸೊ ಇದೆಲ್ಲ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು. ಈಗ ಕಾಳೆಲ್ಲ ಬೇಳೆಗಳೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸೊ ಈಗ ನೋಡಿ ಒಂದು ಬಟ್ಲು ತೆಂಗಿನಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಬೇಡ, ಸ್ವಲ್ಪ ಮಾಡ್ಕೊಬೇಕು. ಸೊ ಇಲ್ಲಾಂದರೆ ತಳ ಹಿಡಿತಾ ಇರುತ್ತೆ ಫ್ರೈ ಮಾಡಲಿಲ್ಲ ಅಂದರೆ. ಹಾಗಾಗಿ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾವು ಅನ್ನಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ನಿಂಬೆ ಹುಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ನಿಂಬೆ ಹುಳಿ ಹಾಕಿದ್ರೆ. ಸೊ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊತೀನಿ. ಅನ್ನ ಎಲ್ಲ ಆರಿದ ಮೇಲೆ, ಅನ್ನ ಬಿಸಿ ಇದ್ದಾಗ ಮಿಕ್ಸ್ ಮಾಡೋಕ್ಕೆ ಹೋದರೆ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಅನ್ನ ಎಲ್ಲ ತಣ್ಣಗಾದಮೇಲೆ, ಇದು ಗೊಜ್ಜನ್ನು ತಣ್ಣಗಾದಮೇಲೆ ಆಮೇಲೆ ನಾವು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು. ಬಿಸಿ ಇದ್ದಾಗಲೇ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಈಗ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಅನ್ನ ಎಲ್ಲ ಕಲಿಸ್ಕೊಂಡ್ರೆ ಇದು ತೆಂಗಿನಕಾಯನ್ನು ರೆಡಿ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.